ಇವತ್ತು ಬೆಳಗ್ಗೆ ನಮ್ಮ ಫ್ರೆಂಡು ಫೋನ್ ಮಾಡಿಬಿಟ್ಟು ಗೊಬ್ಬರ ಏರೋಕ್ಕೆ JCB ಬಂದಿದೆ, ಟ್ರ್ಯಾಕ್ಟರ್ ತಗೊಂಬ ಅಂತ ಫೋನ್ ಮಾಡ್ದೆ. ನಾನು ಸರಿ ಅಂತ ತಗೊಂಡು ಹೊರಟೆ. ಸರಿ ಅಂತ JCB ಹಿಂದೆನೇ ಹೋದೆ. ಎಲ್ಲಿ ಹೋಗ್ತದೆ ಅಂತ ನೋಡಿದರೆ ಗೊಬ್ಬರದ ಲೋಡ್ ಟ್ಯಾಕ್ಟ್ರಿಗಳು ಹೊಲ್ದೊಳಗೆ ಹೋಗಲ್ಲ, ಬಾಯ್ಲಿ 2 ಲೋಡ್ ಗ್ರಾವಲ್ ತುಂಬ್ಕೊಂಬರೋಣ ಅಂತ ಕರ್ಕೊಂಡು ಹೋದ. 2 ಟ್ಯಾಕ್ಟ್ರಿಗೂ ಮಣ್ಣು ತುಂಬಿಸ್ಕೊಂಡು ಅವ್ರು ಹೊಲ್ದ ಹತ್ರಕ್ಕೆ ಹೋಗಿ ಅನ್ಲೋಡ್ ಮಾಡ್ಕೊಂಡು ಮಣ್ಣನ್ನ ರೋಡ್ ಮಾಡ್ಕೊಂಡು ವಾಪಸ್ ಬಂದ್ವಿ. ನೋಡಿ JCB ಗೊಬ್ಬರ ಲೋಡ್ ಮಾಡ್ತದೆ. ಒಂದು ಟ್ಯಾಕ್ಟ್ರಿ ಲೋಡ್ ಬಂದುಬಿಟ್ಟು 150 ರೂಪಾಯಿ ತುಂಬಕ್ಕೆ JCBಗೆ. ಗೊಬ್ಬರ ಅಷ್ಟು ಏರೋ ಅಷ್ಟರಲ್ಲಿ 11 ಗಂಟೆ ಆಯಿತು. ಇವು 2 ವರ್ಷದ ಅಡಿಕೆ ಗಿಡ. ಇದರಲ್ಲಿ ಅರ್ಧ ಪಪ್ಪಾಯ ಅರ್ಧ ಬಾಳೆ ಹಾಕ್ತಾನಂತೆ ನಮ್ಮ ಫ್ರೆಂಡು. ಅದಕ್ಕೆ ಗೊಬ್ಬರ ಇರ್ತಿದ್ದಾನೆ. ಡಿಗ್ಗರ್ ಗುಂಡಿ ಹೊಡೆಸಿ ಪಪ್ಪಾಯ ಹಾಕ್ತಾನಂತೆ, ಇನ್ನು ಅರ್ಧಕ್ಕೆ ಬಾಳೆ. ಎಲ್ಲ ಆಗಿ ಟೈಮ್ ನೋಡ್ರೆ 11 ಗಂಟೆ ಆಯಿತು. ಸರಿ ಅಂತ ಮನೆಗೆ ಹೋಗಿ ಊಟ ಮಾಡಿ ಆಕಳುಗಳನ್ನ ಮೇಯ್ಸೋಕ್ಕೆ ಹೊಡ್ಕೊಂಡು ಹೋಗ್ತಿದ್ದೀನಿ. ಇವತ್ತು ಎಲ್ಲಿಗೆ ಹೊಡ್ಕೊಂಡು ಹೋಗ್ತಿದ್ದೀನಿ ಅಂದರೆ ನಮ್ಮ ತೋಟಕ್ಕೆ ಹೊಡ್ಕೊಂಡು ಹೋಗ್ತಿದ್ದೀನಿ. ನಮ್ಮ ತೋಟಕ್ಕೆ ಬರೋ ಅಷ್ಟೊತ್ತಿಗೆ 12 ಗಂಟೆ ಆಯಿತು. ಇದೇ ನೋಡಿ ನಮ್ಮ ತೋಟ, ಅಡಿಕೆ ತೋಟ. ನಾಳೆ ಅಡಿಕೆ ಕೆಡಿಸ್ಬೇಕು. ನಾಳೆಗೆ ಬರ್ತಿದ್ದಾರಂತೆ ಅಡಿಕೆ ಕೆಡೋಕ್ಕೆ. ಆಕಳುಗಳನ್ನ ಹೊಡ್ಕೊಂಡೋಗಿ ಹೊಲದೊಳಗೆ ಕಟ್ಟಾಕಿ ತೋಟ ನೋಡೋಣ ಅಂತ ಬಂದೆ. ಇದು ನಮ್ಮ ಸಣ್ಣ ಅಡಿಕೆ ತೋಟ, 5 ವರ್ಷದ್ದು. ಈ ವರ್ಷ ಫಸಲು ಕಚ್ಚಿದೆ. ಈ ವರ್ಷ ಒಂದು ಸ್ವಲ್ಪ ಅಡಿಕೆ ಬಿಡ್ತದೆ. ಇದರೊಳಗೆ ನಾವು ತೊಗರಿ ಹಾಕಿದ್ದೀವಿ ನೋಡಿ, ತೊಗರಿ. ಈ ಕಡೆ ಪಕ್ಕದ ಇನ್ನೊಂದು ಹೊಲದಾಗೆ ರಾಗಿ ಹಾಕಿದ್ದೀವಿ. ಫಸ್ಟಿಗೆ ಮೆಕ್ಕೆಜೋಳ ಹಾಕಿದ್ವಿ, ಮಳೆ ಜಾಸ್ತಿಯಾಗಿ ಮೆಕ್ಕೆಜೋಳ ಎಲ್ಲ ಹಾಳಾಯಿತು ಅಂತ ತೆಗೆದು ರಾಗಿ ಬಿತ್ತಿದ್ದೀವಿ. ಅಡಿಕೆ ಕೆಡುವ ಟೈಮ್ ಆಗೋದ್ರಿಂದ ಇಲ್ಲ ಕೆಂಪು ಗೋಟು ಉದುರಿತದಾವೆ. ಟೈಮ್ ಆಯ್ತು, ಅಡಿಕೆ ಕೆಡಿಸ್ಬೇಕು. ತಿಂಗಳ ಮೇಲೆ 20 ದಿವಸ ಆಯ್ತೆ. ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ನೋಡಿ ಎಷ್ಟೊಂದು ಉದಿದ್ದಾವೆ. ಎಲ್ಲ ಆದಿಟ್ಟಿದ್ದೀನಿ, ಮತ್ತು ಉದುರಿದಾವೆ. ಇವು ದಿನ ಉದುರ್ತದಾವೆ ನೋಡಿ. ಈ ಸರಿ ಫಸಲು ತುಂಬ ಕಮ್ಮಿ ಇದೆ ಅಡಿಕೆದು. ಕಾರಣ ಏನಪ್ಪ ಅಂದರೆ ತುಂಬ ಬಿಸಿಲಿಂದ ನಮ್ಮ ಮೋಟ್ರು ಕೈ ಕೊಟ್ಬಿಟ್ಟಿದೆ. ರಾಗಿ ನೀರು ಬಿಡೋಣ ಅಂದರೆ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ. ಮೋಟ್ರ್ ಎತ್ತರ ಬರ್ತಾರೆ ಈಗ. ಅದಕ್ಕೆ ಇಲ್ಲಿಗೆ ಹೊಡ್ಕೊಂಬಂದಿದ್ದೀನಿ ಆಕಳುಗಳ್ನ. ಮೋಟ್ರ್ ಹತ್ರ ಟ್ಯಾಕ್ಟ್ರಿ ಬಂದು ಮೋಟ್ರ್ ಎತ್ತಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರು ಒಬ್ಬರೇ ಇದ್ದಿದ್ದರಿಂದ ಜೊತೆಗೆ ನಾವು ಹೆಲ್ಪ್ ಮಾಡಿದ್ವಿ ಮೋಟ್ರ್ ಎತ್ತಕ್ಕೆ ಪೈಪ್ಗಳನ್ನ. ನಮಗೆ ಎಷ್ಟು ಲೆಂತ್ ಇದ್ದಾವೆ ಅಂದರೆ 27 ಲೆಂತ್ ಇದ್ದಾವೆ. ಮೋಟ್ರು ಟೀತ್ ಪ್ಲೇಟ್ ಬೇರಿಂಗ್ ಹೋಗಿದ್ದಾವೆ ಅಂತ ಹೇಳಿದರು. ಚೆಕ್ ಮಾಡ್ತಿದ್ದಾರೆ. ಇದೆಲ್ಲ ಆಗಿ ಟೈಮ್ ನೋಡಿದಾಗ ಅದೇ 5 ಗಂಟೆ ಆಯಿತು. ಸರಿ ಅಂತ ನಾನು ಮನೆಗೆ ಹೋದೆ. ನಮ್ಮ ಅಪ್ಪಾಜಿ ಹತ್ರ ಹೊಡ್ಕೊಂಬರ್ತಾಯಿದ್ದೆ. ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟೇ. ನಾಳೆ ಮತ್ತೆ ಸಿಗೋಣ. ಬಾಯ್.